ಹಲೋ ನಮಸ್ಕಾರ. ನ್ಯಾಷನಲ್ ಟಿವಿ ಪ್ರೆಸೆನ್ಸ್ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಪಲ್ಲವಿ ಎಂಟ್ರಾಜ್. ಇನ್ನೇನು ಬಿಗ್ ಬಾಸ್ ಫಿನಾಲೆಗೆ 3 ರಿಂದ 4 ದಿನ ಅಷ್ಟೇ ಬಾಕಿ ಇರುವಂತದ್ದು. ಸ್ಪರ್ಧಿಗಳೆಲ್ಲ ಹೈ ಅಲರ್ಟ್ ಆಗಿ ಗೇಮ್ಸ್ಗಳನ್ನ ಆಡ್ತಾ ಇದ್ದಾರೆ, ಟಾಸ್ಕ್ಗಳನ್ನ ಕಂಪ್ಲೀಟ್ ಆಗಿ ಆಡ್ತಾ ಇದ್ದಾರೆ. ಅದು ಅಲ್ಲದೆ ಜೇಡರ ಬರೆ ಟಾಸ್ಕ್ ಅಂತೂ ಪ್ರತಿಯೊಬ್ರು ಕೂಡ ತುಂಬಾನೇ ಚೆನ್ನಾಗಿ ಆಟ ಆಡಿದ್ರು. ಅದರಲ್ಲಿ ಮೇನ್ ಹೈಲೈಟ್ ಆಗಿದ್ದು ಮಾತ್ರ ಕಾವ್ಯ ತುಂಬಾ ಚೆನ್ನಾಗಿ ಆಟ ಆಡಿದ್ರು. ಹಾಗೆ ನಿನ್ನೆ ಎಪಿಸೋಡ್ ನಲ್ಲಿ ಏನೇನಾಯ್ತು ಅಂತ ರ್ಯಾಂಡಮ್ ಆಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಬಿಗ್ ಬಾಸ್ ಮನೆಯಲ್ಲಿ ದೆವ್ವ ಇದೆ ಅಂತ ನಿನ್ನೆ ಬಿಗ್ ಬಾಸ್ ಒಂದು ಪ್ರೋಮೋ ಅಪ್ಡೇಟ್ ಮಾಡ್ತಾರೆ. ನಾವೆಲ್ಲ ಎಲ್ಲರೂ ಅನ್ಕೊಂಡಿದ್ದು ಒಂದೇ ಒಂದು, ಅಂದ್ರೆ ಲಾಸ್ಟ್ ಸೀಸನ್ ಅಲ್ಲಿ ಚೈತ್ರ ಕುಂದಾಪುರ ಅವರಿಗೆ ಎದುರಿಸಲಿಕ್ಕೆ ಈ ರೀತಿ ಒಂದು ಬಿಗ್ ಬಾಸ್ ಮಾಡಿರ್ತಾರೆ. ಬಟ್ ಈ ಸೀಸನ್ ಅಲ್ಲಿ ಬಿಗ್ ಬಾಸ್ ಆ ರೀತಿ ಏನು ಮಾಡಿಲ್ಲ. ಬದಲಾಗಿ ಜಾನ್ವಿ ಅವರು ಹಾಗೆ ಅಶ್ವಿನಿ ಅವರು ಸೇರ್ಕೊಂಡು ಇದೊಂದು ನಾಟಕ ಮಾಡಿರ್ತಾರೆ. ಅಂದ್ರೆ ಬಿಗ್ ಬಾಸ್ ಮನೆಗೆ ದೆವ್ವ ಬಂದಿದೆ ಅಂದಾಗ ಪ್ರತಿಯೊಬ್ರು ಕೂಡ ಹೆದರ್ಕೊಳ್ತಾರೆ. ಅದರಲ್ಲೂ ಕೂಡ ಚಂದ್ರಪ್ರಭು ಅವರು ಸಿಕ್ಕಾಪಟ್ಟೆ ಭಯ ಪಡ್ಕೊಳ್ತಾರೆ. ಅನಂತರದಲ್ಲಿ ಪ್ರತಿಯೊಂದನ್ನು ಕೂಡ ರಕ್ಷಿತಾ ಮೇಲೆ ಎತ್ತಾಕ್ತಾರೆ. ಅಂದ್ರೆ ರಕ್ಷಿತಾ ಮೇಲೆ ನಾಗವಲ್ಲಿ ಬಂದಿದೆ, ರಕ್ಷಿತಾನೇ ಎಲ್ಲ ಮಾಡ್ತಾ ಇರೋದು. ಬಾತ್ರೂಮ್ ಹತ್ರ ಹೋಗ್ಬಿಟ್ಟು ನಾಗವಲ್ಲಿ ಹಾಡು ಹೇಳ್ಬಿಟ್ಟು ಡ್ಯಾನ್ಸ್ ಮಾಡ್ತಾ ಇದ್ರು ರಕ್ಷಿತಾ. ಈ ರೀತಿಯಾಗಿ ರಕ್ಷಿತಾ ಮೇಲೆ ಪೋಟ್ರೆ ಮಾಡ್ತಾರೆ ಜಾನ್ವಿ ಅವರು. ಬಟ್ ಅಲ್ಲಿ ನಿಜಕ್ಕೂ ಕೂಡ ಜಾನ್ವಿ ಅವರೇ ಒಂದು ಗೆಜ್ಜೆಯ ಸೌಂಡ್ ಮಾಡುವಂಥದ್ದು, ಇದರಿಂದ ಎಲ್ಲರೂ ಕೂಡ ಭಯ ಪಡ್ಕೊಳ್ತಾರೆ. ಸೊ ಹೀಗಾಗಿ ಮನೆಯಲ್ಲಿ ನಿನ್ನೆ ಒಂದಷ್ಟು ಕಾಮಿಡಿ ಇತ್ತು. ಹಾಗೆ ಟಾಸ್ಕ್ ಅಂತ ಬಂದಾಗ ರಾಶಿಕಾ ಅವರು ತುಂಬಾ ಚೆನ್ನಾಗಿ ಟಾಸ್ಕ್ ಅನ್ನ ಆಡ್ತಾರೆ. ಹಾಗೆ ಅವರು ಕೂಡ ಫೈನಲಿಸ್ಟ್ ಆಗಿ ಹೊರ ಹೊಮ್ತಾರೆ. ಹಾಗೆ ಇವತ್ತು ಬಿಗ್ ಬಾಸ್ ಒಂದು ಪ್ರೊಮೋವನ್ನ ಬಿಡ್ತಾರೆ, ಅಂದ್ರೆ ಮಿಡ್ ನೈಟ್ ಎಲಿಮಿನೇಷನ್ ಅಂತ. ಈಗಾಗಲೇ ನಿನ್ನೆ ಕೂಡ ನಾನು ಅದನ್ನೇ ಹೇಳಿದೆ. ಈ ಮಿಡ್ ನೈಟ್ ಎಲಿಮಿನೇಷನ್ ಅಲ್ಲಿ ಎಲಿಮಿನೇಟ್ ಆಗೋರು ಮಂಜು ಭಾಷಿಣಿ ಹಾಗೇನೆ ಡಾಕ್ ಸತೀಶ್, ಸೊ ಧ್ರುವಂತ್, ಈ 3 ಜನದಲ್ಲಿ ಇಬ್ರು ಅಂತ ಹೇಳ್ತಾ ಇದ್ರೆ. ಹಾಗೆ ಒಬ್ರಾದ್ರೂ ಇರ್ಬೋದು. ಮನೆ ಮಂದಿ ಪ್ರಕಾರ ಎಲ್ರು ಪ್ರೋಮೋದಲ್ಲಿ ತೋರಿಸೋ ಪ್ರಕಾರ ಬಿಗ್ ಬಾಸ್ ಜಾನ್ವಿ ಅವ್ರನ್ನ ಎಲ್ರು ಕೂಡ ಹೈಲೈಟ್ ಮಾಡಿ ಜಾನ್ವಿ ಅವ್ರನ್ನೇ ನಾಮಿನೇಟ್ ಮಾಡ್ತಿದ್ದಾರೆ ಅಂತ ಬಿಗ್ ಬಾಸ್ ತೋರಿಸ್ತಾರೆ. ಬಟ್ ಗೊತ್ತಿಲ್ಲ, ಡಾಕ್ ಸತೀಶ್ ಅವರು ಪಕ್ಕಾ ಅಂತ ಬರ್ತಾ ಇದೆ ವಿಚಾರಗಳು. ಬಟ್ ಇವತ್ತಿನ ಎಪಿಸೋಡ್ ನೋಡಿದ್ರೆ ಯಾರು ಮನೆಯಿಂದ ಆಚೆ ಹೋಗ್ಬೋದು ಅಂತ ಗೊತ್ತಾಗುತ್ತೆ. ಅಂದ್ರೆ ಇನ್ನೇನು ಫಿನಾಲಿಗೆ ಒಂದು 2 ರಿಂದ 3 ದಿನ ಅಷ್ಟೇ ಬಾಕಿ ಇರೋದ್ರಿಂದ ಎಲ್ಲರೂ ಕೂಡ ಚೆನ್ನಾಗಿ ಆಟ ಆಡ್ತಿದ್ದಾರೆ. ಬಟ್ ಡೇ 1 ನಿಂದ ಪರ್ಫಾರ್ಮೆನ್ಸ್ ನ ನೋಡ್ಕೊಂಡು ಈ ರೀತಿಯಾಗಿ ಮಾಡ್ಬೋದು. ಅಥವಾ ವೋಟಿಂಗ್ಸ್ ಆಧಾರದ ಮೇಲೂ ಕೂಡ, ಅಂದ್ರೆ ಇವಾಗ 13 ಜನ ನಾಮಿನೇಟ್ ಆಗಿರೋದ್ರಿಂದ ವೋಟಿಂಗ್ಸ್ ಆಧಾರದ ಮೇಲೆ ಯಾರನ್ನಾದ್ರೂ ಮನೆಯಿಂದ ಆಚೆ ಕಳಿಸ್ತಾರ ಅನ್ನೋದನ್ನು ಕೂಡ ನೋಡ್ಬೇಕಿದೆ. ಬಟ್ ಗೊತ್ತಿಲ್ಲ, ಈ ಮನೆಯಲ್ಲಿರುವಂತಹ ಅಷ್ಟು ಜನರ ಅಭಿಪ್ರಾಯದಲ್ಲಿ ಒಬ್ರು ತುಂಬಾ ನಾಮಿನೇಟ್ ಆದ್ರೆ ಅವ್ರನ್ನೇ ಮನೆಯಿಂದ ಆಚೆ ಹಾಕಬಹುದು. ಸೊ ಬಿಗ್ ಬಾಸ್ ಯಾವ ರೀತಿ ಮನೆಯಿಂದ ಆಚೆ ಆಗ್ತಾರೆ, ಅಳೆದು ತೂಗಿ ಏನಾದ್ರು ನಿರ್ಧಾರ ತಗೊಳ್ತಾರೆ ಅನ್ನೋದು ಕೂಡ ಎಪಿಸೋಡ್ ನೋಡಿದ್ಮೇಲೆ ಗೊತ್ತಾಗುತ್ತೆ. ಸೊ 2 ವಾರದಿಂದಲೂ ಕೂಡ ಒಂದಷ್ಟು ಜನರು ತುಂಬಾ ಚೆನ್ನಾಗಿ ಆಟ ಆಡ್ಕೊ ಬಂದಿದ್ದಾರೆ. ಇನ್ನೊಂದಷ್ಟು ಜನರಿಗೆ ಬಿಗ್ ಬಾಸ್ ವ್ಯಕ್ತಿತ್ವದ ಆಟ ಅನ್ನೋದೇ ಗೊತ್ತಿಲ್ಲ. ಪ್ರತಿಯೊಂದನ್ನು ಕೂಡ ಬೇರೆಯವರಿಗೆ ಬಿಟ್ಕೊಡ್ತಾನೆ ಬರ್ತಾ ಇದ್ದಾರೆ. ಸೊ ಫಿನಾಲೆ ಅಷ್ಟೊತ್ತಿಗೆ ಯಾರು ಇರಬಹುದು, ಹಾಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಬಂದಾಗ ಎಷ್ಟು ಜನ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಬಹುದು, ಅಥವಾ ಯಾರೆಲ್ಲ ವೈಲ್ಡ್ ಕಾರ್ಡ್ ಎಂಟ್ರಿಗೆ ಬರಬಹುದು ಅನ್ನೋ ಕ್ಯೂರಿಯಾಸಿಟಿ ಕೂಡ ಎಲ್ರಿಗೂ ಜಾಸ್ತಿ ಆಗ್ತಾ ಇದೆ. ಈ ಹಿಂದೆ ಲಾಸ್ಟ್ ವೀಕ್ ಸುದೀಪ್ ಸರ್ ಹೇಳಿರುವಂತಹ ಪ್ರಕಾರ ಗುಂಪಾಗಿ ಕೂಡ ಎಲಿಮಿನೇಷನ್ ಆಗಬಹುದು. ನಮಗೆ ಗೊತ್ತಿಲ್ಲ ಯಾವ ರೀತಿ ಬಿಗ್ ಬಾಸ್ ಯಾವ ರೀತಿ ಡಿಸಿಷನ್ ತಗೊಳ್ತಾರೆ ಅಂತ. ಸೊ ಒಂದಷ್ಟು ವಿಚಾರಗಳು ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇರುವಂತದ್ದು. ಒಂದು 5 ರಿಂದ 6 ಜನನ ಮನೆಯಿಂದ ಆಚೆ ಹಾಕಿ ಆ 6 ಜನ ಜಾಗಕ್ಕೆ ಬೇರೆಯವ್ರನ್ನ ರೀಪ್ಲೇಸ್ ಮಾಡ್ತಾರೆ ಅಂತ ಒಂದಷ್ಟು ಹೆಸರುಗಳು ಕೂಡ ಓಡಾಡ್ತಾ ಇದೆ. ಬಟ್ ಒಂದು ಸಂಭಾವ್ಯ ಪಟ್ಟಿ ಅಂತ ಹೇಳ್ಬೋದು. ಬಟ್ ಈ ಹಿಂದೆ ಕೂಡ ಬಿಗ್ ಬಾಸ್ ಅವ್ರು ಬರ್ತಾರಂತೆ ಇವ್ರು ಬರ್ತಾರಂತೆ ಅಂತ ಒಂದಷ್ಟು ಓಡಾಡ್ತಾ ಇತ್ತು ಹೆಸರು. ಬಟ್ ಅವ್ರನ್ನೆಲ್ಲರನ್ನು ಬಿಟ್ಟು ಬೇರೆಯವರು ಬಂದಿದ್ರು ಬಿಗ್ ಬಾಸ್ಗೆ. ಸೊ ಈಗಲೂ ಕೂಡ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಬಂದಾಗ ಆ ರೀತಿ ಏನಾದ್ರು ಚಾನ್ಸಸ್ ಇರಬಹುದಾ ಅಂತ ಕೂಡ ಒಂದು ಪ್ರಶ್ನೆ ಇದೆ. ಬಟ್ ಒಂದ್ 2-3 ದಿನ ಆದ್ಮೇಲೆ ಫಿನಾಲೆ ಇರೋದ್ರಿಂದ ಏನೆಲ್ಲ ಡಿಸಿಷನ್ ತಗೊಳ್ತಾರೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗಿದೆ. ಹಾಗೆ ಈ ವೀಕ್ ಏನೇನೆಲ್ಲ ಆಯ್ತು, ಸೊ ಸುದೀಪ್ ಸರ್ ಏನಾದ್ರು ಕ್ಲಾಸ್ ತಗೊಳ್ಬಹುದಾ ಮತ್ತೆ ಅಂತ ಎಲ್ರು ಕೂಡ ವೇಟ್ ಮಾಡ್ತಾ ಇದ್ದಾರೆ. ಬಿಕಾಸ್ ಅಶ್ವಿನಿ ಅವರ ಆಟ ಡೇ ಬೈ ಡೇ ಜಾಸ್ತಿನೇ ಆಗ್ತಾ ಇದೆ. ಅಂದ್ರೆ ಕೆಲವೊಂದಷ್ಟು ಕಡೆ ಅವರು ಡಬಲ್ ಗೇಮ್ ಆಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಂದ್ರೆ ಆಬ್ವಿಯಸ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇರಬೇಕು ಅಂತಂದ್ರೆ ಎಲ್ಲ ತರವೂ ಕೂಡ ಆಟವನ್ನ ಆಡಬೇಕು. ಸೊ ಅಶ್ವಿನಿ ಅವ್ರದ್ದು ಎಲ್ಲೋ ಒಂದ್ ಕಡೆ ಹೆಚ್ಚಾಯ್ತಾ ಅಂತ ಎಲ್ಲರೂ ಕೂಡ ಇದನ್ನ ಚರ್ಚೆ ಮಾಡ್ತಾ ಇರೋದು. ಓಕೆ, ಎಲ್ಲೋ ಒಂದ್ ಕಡೆ ಹೇಳ್ತಾರೆ ನಾನು ಕನ್ನಡ ಪರ ಹೋರಾಟಗಾರ್ತಿ, ಅದೆಲ್ಲರಿಗೂ ಕೂಡ ಗೊತ್ತೇ ಇದೆ. ಬಟ್ ಅವ್ರು ಎಲ್ಲೋ ಒಂದ್ ಕಡೆ ಹೇಳ್ತಾರೆ ನನಗೆ ಕನ್ನಡನೇ ಬರಲ್ಲ ಅಂತ ಸುದ್ದಿ ಅವ್ರ ಜೊತೆ ಚರ್ಚೆ ಮಾಡ್ತಾರೆ. ಈ ಎಲ್ಲ ಒಂದಷ್ಟು ವಿಚಾರಗಳು ಕೂಡ ಒಂದಷ್ಟು ನೋಡುವಂತಹ ಆಡಿಯನ್ಸ್ಗೆ ನಾಟಕ ಇದು ಅಂತ ಅನ್ಸುತ್ತೆ. ಕಾವ್ಯಗೆ ಫ್ರೀ ಪ್ರಾಡಕ್ಟ್ ಅಂದ್ರು, ರಕ್ಷಿತಾಗೆ ಕಾರ್ಟೂನ್ ಅಂದ್ರು, ಅದೆಲ್ಲದನ್ನು ಕೂಡ ಅವ್ರು ಒಪ್ಕೊಳ್ಳೇ ಇಲ್ಲ. ಸೊ ಈ ರೀತಿ ಒಂದಷ್ಟು ಕಾನ್ವರ್ಸೇಷನ್ ಆದಾಗ ಅಶ್ವಿನಿ ಅವ್ರನ್ನ ಬಿಗ್ ಬಾಸ್ ನಲ್ಲಿ ನೋಡ್ಲಿಕ್ಕೆ ಆಡಿಯನ್ಸ್ಗೂ ಕೂಡ ಇಷ್ಟವಾಗೋದಿಲ್ಲ. ಬಟ್ ಮೊನ್ನೆ ಎಪಿಸೋಡ್ ನೋಡ್ತಾ ಹೋದ್ರೆ ಅವರೆಲ್ಲೋ ಒಂದ್ ಕಡೆ ನಾಟಕ ಮಾಡ್ತಾ ಇದಾರ, 2 ಕಡೆಗೆ ಏನಾದ್ರು ಸಪೋರ್ಟ್ ಮಾಡ್ತಾ ಇದಾರ, ಈ ರೀತಿ ಒಂದಷ್ಟು ಕೂಡ ವ್ಯಕ್ತವಾಗ್ತಾ ಇದೆ. ಸೊ ಹಾಗೇನೆ ಕಾವ್ಯ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಕಾವ್ಯ ತುಂಬಾ ಚೆನ್ನಾಗಿ ಗೇಮ್ ಅನ್ನ ಆಡ್ಕೊಂಡು ಬಂದಿದ್ರು, ಈಗಲೂ ಕೂಡ ಆಡ್ತಿದ್ದಾರೆ. ಜಂಟಿ ಆದಾಗಿಂದನೂ ಕೂಡ ಕಾವ್ಯ ತುಂಬಾ ಚೆನ್ನಾಗಿ
ಗೇಮ್ ಅನ್ನ ಆಡ್ಕೊಂಡು ಬರ್ತಾ ಇದ್ರು. ಅಂದ್ರೆ ಗಿಲ್ಲಿ ಜೊತೆಗೆ ಮಾತಾಡೋದಿರ್ಬೋದು ಅಥವಾ ಆ ಕಾಮಿಡಿ ಸೆನ್ಸ್ ಇರಬಹುದು, ಎಲ್ಲಿ ಗಿಲ್ಲಿನ ಕಾಲ್ ಎಳೆಯೋದಿರ್ಬೋದು, ಇಡೀ ಮನೇನ ಗಿಲ್ಲಿ ಕಾಲ್ ಎಳಿತಾ ಇದ್ರು, ಗಿಲ್ಲಿನ ಕಾವ್ಯ ಕಾಲ್ ಎಳಿತಾ ಇದ್ರು. ಸೊ ಹೀಗೆಲ್ಲ ಇರುವಂತಹ ಕಾವ್ಯ ಟಾಸ್ಕ್ ಅಲ್ಲಿ ನಿನ್ನೆ ಸೋತಾಗ ಒಂದಷ್ಟು ಬೇಜಾರಂತೂ ಅವ್ರಿಗೆ ಆಗೇ ಆಯ್ತು. ಸೊ ಹಾಗೆ ಅವರು ಏನೋ ರಾಶಿಕಾಗೆ ಒಂದು ವಿಶ್ ಮಾಡಲಿಲ್ಲ. ಈ ಒಂದು ಕಾರಣಕ್ಕೆ ಕಾವ್ಯ ಕೂಡ ಸದ್ಯಕ್ಕೆ ಟ್ರೋಲ್ ಆಗ್ತಾ ಇದ್ದಾರೆ. ಬಟ್ ನೋಡುವ, ಕಾವ್ಯ ಕೂಡ ಫೈನಲ್ಗೆ ಬರ್ತಾರಾ ಅಥವಾ ಹೋಗ್ತಾರಾ ಏನು ಗೊತ್ತಿಲ್ಲ, ಯಾರೆಲ್ಲ ಬರ್ಬೋದು ಅಂತ. ಬಟ್ ಮೇ ಬಿ ಕಾವ್ಯ ಹಾಗೆ ಗಿಲ್ಲಿ ಇದ್ದೇ ಇರ್ತಾರೆ ಅಂತ ಅನ್ನಿಸ್ತಿದೆ. ಯಾಕೆಂದ್ರೆ ಅವರು ಪಕ್ಕಾ ಮನರಂಜನೆಯನ್ನ ಕೊಡ್ತಾ ಇರೋದು ಅಂತಂದ್ರೆ ಬಿಗ್ ಬಾಸ್ ಮನೇಲಿ ಹೆಚ್ಚಾಗಿ ಕಾವ್ಯ ಹಾಗೆ ಗಿಲ್ಲಿ. ಸೊ ಅವ್ರು ಮೇ ಬಿ ಇರಬಹುದು ಅಂತ ನನಗೆ ಅನ್ಸುತ್ತೆ. ಹಾಗೆ ಅಭಿಷೇಕ್ ಪರ್ಫಾರ್ಮೆನ್ಸ್ ಕೂಡ ನೋಡ್ತಾ ಹೋದಾಗ ಒಂದು ಕಡೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಮತ್ತೊಂದು ಕಡೆ ಅವರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇಲ್ಲ. ಸೊ ಅವರು ಕೂಡ ಹೋಗುವಂತಹ ಚಾನ್ಸಸ್ ಹೆಚ್ಚಾಗಿದೆ. ಹಾಗೆ ಅಶ್ವಿನಿ ಅವರು ಕೂಡ ಗೇಮ್ ಇಂದ ಆಚೆ ಇದ್ದಾರೆ. ಸೊ ಒಂದಷ್ಟು 6 ಜನರಲ್ಲಿ ಇದೇ 6 ಜನ ಏನಾದ್ರೂ ಇರಬಹುದಾ ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ. ಸೊ ಇವತ್ತಿನ ಒಂದು ಎಪಿಸೋಡ್ ನಲ್ಲಿ ಗೊತ್ತಾಗುತ್ತೆ ಯಾರು ಮನೆಯಿಂದ ಆಚೆ ಹೋಗ್ತಾರೆ. ಹಾಗೆ ಮಿಡ್ ನೈಟ್ ಎಲಿಮಿನೇಷನ್ ಇರೋದ್ರಿಂದ ಇಬ್ರು ಹೋಗ್ತಾರಾ ಅಥವಾ ಒಬ್ರು ಹೋಗ್ತಾರಾ, ಫಿನಾಲೆಯಲ್ಲಿ ಎಷ್ಟು ಜನ ಆಚೆ ಹೋಗ್ತಾರೆ. ಸೊ ಇದೆಲ್ಲದನ್ನು ಕೂಡ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯಾಷನಲ್ ಟಿವಿ.